ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟ ಮಹನೀಯರನ್ನು ಸದಾ ಸ್ಮರಿಸೋಣ ಅಂತ ಮಾಜಿ ಡಿಸಿಎಂ ಹಾಗೂ ಹಾಲಿ ಶಾಸಕ ಲಕ್ಷ್ಮಣ್ ಸವದಿ ಕರೆ ಕೊಟ್ಟರು. ಬೆಳಗಾವಿ ಜಿಲ್ಲೆ ಅಥಣಿ ಪಟ್ಟಣದ ಭೋಜರಾಜ್ ಕ್ರೀಡಾಂಗಣದಲ್ಲಿ 78ನೇ ಸ್ವಾತಂತ್ರ್ಯೋತ್ಸವದ ಧ್ವಜಾರೋಹಣ ನೆರವೇರಿಸಿ ಅವರು ಮಾತನಾಡಿದರು. ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಡುವಲ್ಲಿ ಎಷ್ಟೋ ಮಹನೀಯರು ತಮ್ಮ ಪ್ರಾಣವನ್ನೇ ಪಣಕ್ಕಿಟ್ಟು ಹೋರಾಡಿ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಿದ್ದಾರೆ. ಅಂತಹ ಮಹನೀಯರನ್ನು ಸದಾ ಶ್ರಮಿಸೋಣ ಮತ್ತು ಈಗಿನ ಯುವ ಪೀಳಿಗೆಗೆ ಅವರ ಆದರ್ಶ ತತ್ವಗಳನ್ನು ತಿಳಿ ಹೇಳುವುದರ ಮುಖಾಂತರ ಅವರಿಗೆ ಗೌರವ ಸಲ್ಲಿಸೋಣ ಅಂತ ಕರೆ ಕೊಟ್ಟರು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸ್ವಾತಂತ್ರ್ಯೋತ್ಸವದ ದಿನದಂದು ಶಾಲಾ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ಸರ್ಕಾರಿ ಪ್ರೌಢಶಾಲೆ ರಡ್ಡೇರಹಟ್ಟಿ ಶಾಲೆಗೆ ಪ್ರಥಮ 1 ಲಕ್ಷ, ಶ್ರೀ ಶಾರದಾ ಮಾತಾ ಶಾಲೆಗೆ ದ್ವಿತೀಯ 50,000, CS ಕಿತ್ತೂರು ಹೈಸ್ಕೂಲ್ ಅಥಣಿ ತೃತೀಯ ಸ್ಥಾನ 25,000 ರೂಪಾಯಿದಂತೆ ಶಾಸಕ ಲಕ್ಷ್ಮಣ್ ಸವದಿ ಅವರ ಸ್ವಂತ ಖರ್ಚಿನಲ್ಲಿ ಶಾಲಾ ಮಕ್ಕಳಿಗೆ ಚೆಕ್ ವಿತರಿಸಿ ಇದೇ ಸಂದರ್ಭ ಪ್ರೋತ್ಸಾಹಿಸಿದರು. ವೇದಿಕೆಯಲ್ಲಿ IAS ಪ್ರೊಫೆಷನಲ್ ಹಾಗೂ ಅಥಣಿ ತಹಸೀಲ್ದಾರ್ ದಿನೇಶ್ ಕುಮಾರ್ ಮೀನಾ, ತಾಲೂಕು ಪಂಚಾಯತ್ ಆಡಳಿತಾಧಿಕಾರಿ ಬಸವರಾಜ್ ಹೆಗ್ಗೆನ್ನ ನಾಯ್ಕ, ಡಿವೈಎಸ್ಪಿ ಶ್ರೀಪಾದ್ ಜಲ್ದೆ, ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಶಿವಾನಂದ್ ಕಲ್ಲಾಪುರ, BEO ಬಸವರಾಜ್ ಮೋಟ್ರಗಿ, ಪುರಸಭೆ ಮುಖ್ಯಾಧಿಕಾರಿ ಅಶೋಕ್ ಗುಡಿಮನಿ, ಯೋಜನಾಧಿಕಾರಿ ರವಿ ಬಂಗಾರಪ್ಪನವರ್, PWD ಅಧಿಕಾರಿ ದಯಾನಂದ್ ಹಿರೇಮಠ್, ವೆಂಕಟೇಶ್ ಕುಲಕರ್ಣಿ, ಡಾಕ್ಟರ್ ಬಸಗೌಡ ಕಾಗೆ, ತಾಲೂಕು ನೌಕರ ಸಂಘದ ಅಧ್ಯಕ್ಷ ರಾಮಗೌಡ ಪಾಟೀಲ್, ಎಲ್ಲ ಇಲಾಖೆಯ ಅಧಿಕಾರಿಗಳು, ಮುಖಂಡರು, ಪುರಸಭೆ ಸದಸ್ಯರು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಸತೀಶ್ ಕೋಳಿ, ನ್ಯೂಸ್ ಫಾಸ್ಟ್, ಚಿಕ್ಕೋಡಿ. ನಮ್ಮ ದೇಶ ಸ್ವಾತಂತ್ರ್ಯವನ್ನ ಪಡೆಯಲಿಕ್ಕೆ ದೇಶದ ಅನೇಕ ಮಹನೀಯರು ತಮ್ಮ ಪ್ರಾಣವನ್ನ ಬಲಿಕೊಟ್ಟು ತಮ್ಮ ರಕ್ತವನ್ನ ಭೂಮತಾಯಿಗೆ ಅರ್ಪಣೆಯನ್ನ ಮಾಡಿ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನ ತಂದುಕೊಟ್ಟಿರ್ತಕ್ಕಂಥ ಅನೇಕ ಮಹನೀಯರನ್ನ ಇವತ್ತು ನಾವು ಸ್ಮರಣೆಯನ್ನ ಮಾಡಬೇಕಾಗುತ್ತೆ. ಅಂತ ಮಹನೀಯರಲ್ಲಿ ಬಹುತೇಕ ಎಲೆಮರೆ ಕಾಯಿಯಂತೆ ಬಹಳಷ್ಟು ಜನ ಈ ಸ್ವಾತಂತ್ರ್ಯಕ್ಕೋಸ್ಕರ ತಮ್ಮನ್ನು ತಾವು ತೊಡಗಿಸಿಕೊಂಡು ಅನೇಕ ಸಂಗ್ರಾಮಗಳಲ್ಲಿ ಕಾರ್ಯೋನ್ಮುಖವಾಗಿ ತಮ್ಮ ಸೇವೆಯನ್ನ ಸಲ್ಲಿಸಿರ್ತಕ್ಕಂಥ ಅವರೆಲ್ಲರನ್ನೂ ಕೂಡ ನಾವು ಇವತ್ತು ನೆನೆಸಿಕೊಳ್ಳೋದು ಮತ್ತು ಅವರಿಗೆ ನಮನಗಳನ್ನ ಸಲ್ಲಿಸ್ತಕ್ಕಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸಿದ ವಿಚಾರದಲ್ಲಿ ಯಾರು ಪ್ರಥಮವಾಗಿ ಬರ್ತಾರೆ ಅವರಿಗೆ 1 ಲಕ್ಷ ರೂಪಾಯಿ ಬಹುಮಾನವನ್ನು ಕೊಡಬೇಕು, 2ನೇ ಬಹುಮಾನವನ್ನು 50,000 ರೂಪಾಯಿ ಕೊಡಬೇಕು, 3ನೇ ಬಹುಮಾನ 25,000 ಕೊಡಬೇಕು ಅಂತಕ್ಕಂಥ ಘೋಷಣೆ ಮಾಡಿದ ಮೇಲೆ ಬಹುತೇಕ ಅನೇಕ ಶಾಲಾ ಮಕ್ಕಳು ಬಹಳ ಉತ್ತಮ ರೀತಿಯಿಂದ ತಯಾರಿಗಳನ್ನು ಮಾಡ್ಕೊಂಡು ಬಂದಿದ್ದಾರೆ. ಅದನ್ನೆಲ್ಲವನ್ನು ಕೂಡ ಶಾಂತ ಚಿತ್ತದಿಂದ ತಾವು ಆಲಿಸಬೇಕು.